ಹೆಂಗಿದೆ ಪಾಪು ಹೆಂಗಿದೆ ಆರಾಮಿದೆಯಲ್ಲ ತೊಂದರೆ ಏನಿಲ್ಲ ಹುಷಾರಾಗಿ ಈಗ ಸೀರೆ ಮಾಡಿದ್ವಿ ಕಾರ್ತಿಕ್ ಹಂಗೆ ಇದ್ದಕ್ಕೆ ಏನು ತೊಂದರೆ ಇಲ್ಲ ಒಬ್ಬಳೆ ಈ ಕಡೆ ನಮಸ್ಕಾರ ಹೇಗಿದೆ ಪಾಪು ಆರಾಮಿದೆ ಎಷ್ಟು ದಿನ ಇದೆ ನಿನ್ನೆ ಆಗಿದೆ ಎಲ್ಲ ಚಲೋ ನೋಡ್ಕೊಂಡಿದ್ದೀರ ಚಲೋ ನೋಡ್ಕೊಂತ ನಿನ್ನ ಹೆಸರಿಲ್ಲ ಎಲ್ಲಿ ಇರ್ತೀರಿ ನಾಯಿ ಸಮುದ್ರ ಕೇಳ್ಬಿಟ್ಟೆ ನೀರು ಕಡಿಮೆ ಇದೆ ಬೇರೆ ಮಾಡ್ಕೊಂಡು ಬಂದಿದ್ದೀವಿ ಚೆನ್ನಾಗಿದೆ ಅಬ್ಸರ್ವೇಷನ್ ಯಾವ ಮಗು ಮಗು ಏನಪ್ಪ ಅದು ನಿಲ್ಲಿಸಿದೆ ಆರಾಮಿದೆಯಲ್ಲ ಏನು ತೊಂದರೆ ಇಲ್ಲ ಧೈರ್ಯ ಇರ್ಬೇಕು ಥ್ಯಾಂಕ್ ಅಮ್ಮ ಏನು ತೊಂದರೆ ಇಲ್ಲ ಆರಾಮಿದೆಯಲ್ಲ ಪಾಪು ಚಲೋ ಇದೆಯಲ್ಲ ಎಲ್ಲ ಏನು ತ್ರಾಸ ಇಲ್ಲ ಎಷ್ಟು ಗಂಟೆ ಬೆಡ್ ಎಷ್ಟು ಮಂದಿ ನವೆಂಬರ್ 9ನೇ ತಾರೀಕಿನಿಂದ 11ನೇ ತಾರೀಕು ತನಕ ಕೂಡ 4 ಸಾವು ಆಗಿದ್ದಾವೆ. ನಿನ್ನೆ ಕೂಡ ಒಬ್ಬ ಬಾಣಂತಿ ಸಾವಾಗಿದೆ. ಹಂಗಾಗಿ ಹತ್ತತ್ರ 5 ಮಂದಿ ಬಾಣಂತಿಯರು ಬಳ್ಳಾರಿಯ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಇವತ್ತು ಬಾಣಂತಿಯರು ಸಾವಾಗಿದ್ದಾವೆ. ಇವತ್ತು ಇಡೀ ರಾಜ್ಯದಲ್ಲಿ ಹತ್ತತ್ರ 100ಕ್ಕೂ ಹೆಚ್ಚು ಮಂದಿ ಬಾಣಂತಿಯರು ಇವತ್ತು ಸಾವನ್ನಾಗಿದ್ದಾರೆ. ದಾವಣಗೆರೆ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಪಾವಗಡ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಸಿಂಧನೂರದಲ್ಲಿ ಆಗಿರ್ಬೋದು, ರಾಯಚೂರದಲ್ಲಿ ಆಗಿರ್ಬೋದು, ಅನೇಕ ಮಂದಿ ಇಡೀ ರಾಜ್ಯದಲ್ಲಿ 100ಕ್ಕೂ ಹೆಚ್ಚು ಮಂದಿ ಬಾಣಂತಿಯರು ಇವತ್ತು ಸಾವನ್ನು ಆಗ್ತಾ ಇದ್ದಾವೆ. ಇವತ್ತು ಇಷ್ಟೊಂದು ದೊಡ್ಡ ಸಾವು ಆಗ್ತಾ ಇದ್ರೆ ಕೂಡ ಎಲ್ಲೋ ಮೊನ್ನೆ ವಿರೋಧ ಪಕ್ಷದ ನಾಯಕರು ಬಂದು ಅವ್ರ ವೀಕ್ಷಣೆಯನ್ನು ಮಾಡ್ಕೊಂಡು ಹೋದರು. ಆದರೆ ಇವತ್ತು ಈ ರಾಜ್ಯದ ಆರೋಗ್ಯ ಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ನೇರವಾಗಿ ಅವ್ರ ಮೇಲೆ ಆರೋಪಣೆ ಮಾಡ್ತೀನಿ ನಾನು. ಯಾಕಂದರೆ ಅವ್ರಿಗೆ ಏನನ್ನ ಆಕಸ್ಮಿಕವಾಗಿ ಯಾರ್ಯಾರು ಮಂತ್ರಿಗಳಾಗ್ತಾರೆ ಅವರೆಲ್ಲ ಡಾಕ್ಟ್ರುಗಳಾಗಿ ಇವತ್ತು ಮಂತ್ರಿಗಳಾಗಬೇಕನ್ನಂಥ ಮ್ಯಾಂಡೇಟ್ರಿ ಏನಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಅವ್ರ ಕಾಯಕ, ಅವ್ರ ಕೆಲಸ ಅವರು ಮಾಡಬೇಕಾಗುತ್ತೆ ಅಲ್ರಿ. ಇಡೀ ರಾಜ್ಯದಲ್ಲಿ 100 ಮಂದಿಗೂ ಹೆಚ್ಚು ಮಂದಿ ಬಾಣಂತಿಯರು ಸಾವಾಗಿದ್ರೆ ಕೂಡ ಇವತ್ತು ಆರೋಗ್ಯ ಮಂತ್ರಿ ಏನನ್ನ ಬೆಂಗಳೂರಲ್ಲಿ ಕುಂತು ಅಲ್ಲೇ ಮೀಡಿಯಾದಲ್ಲಿ ಮಾತಾಡಿ ಅಲ್ಲಿಂದನೇ ಇವರೇನನ್ನ ಸ್ವಾಮೀಜಿ ಥರ ಮಾಟ ಮಂತ್ರ ಮಾಡಿ ಅಕಸ್ಮಾತ್ ಮ್ಯಾಜಿಕ್ ಮಾಡಿ ಇವ್ರು ಬದುಕಕ್ಕಾಗುತ್ತೇನು? ಅವರು ಒಬ್ಬ ಜವಾಬ್ದಾರಿಯಾದಂಥ ಮನುಷ್ಯ ಆಗಿ, ಜವಾಬ್ದಾರಿಯಾದಂಥ ಸಚಿವರಾಗಿ ಆಸ್ಪತ್ರೆಗೆ ಭೇಟಿಯನ್ನು ಕೊಡಬೇಕಾಗಿತ್ತು. ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟು ಇಲ್ಲಿದ್ದಂಥ ಯಾರ್ಯಾರು ಸತ್ತಿದ್ದಾರೆ ಅವ್ರಿಗೆ ಸಾಂತ್ವನ ಹೇಳಬೇಕಾಗಿತ್ತು. ಸಾಂತ್ವನ ಜೊತೆಯಲ್ಲಿ ಯಾವುದು ಲ್ಯಾಬ್ಸಿಂದ ಸಾಯ್ತಾ ಇದ್ದಾರೆ ಅಂತೇಳಿ ಅವ್ರು ಕಂಡುಹಿಡಬೇಕಾಗಿತ್ತು. ಯಾವುದು ಕೂಡ ಮುಲಾಜಿಲ್ಲಾರ್ದಂತೆ, ಯಾವುದು ಲೆಕ್ಕಿಸಲಾರ್ದಂತೆ ಇವತ್ತು ಬಡವರು ಪ್ರಾಣ ಹೋಗ್ತಾ ಇದ್ರು ಕೂಡ ನನಗೆ ಯಾವುದೇ ಸಂಬಂಧ ಇಲ್ಲಾರ್ದಂಥ ರೀತಿಯಲ್ಲಿ ಇವತ್ತು ಬೆಂಗಳೂರಲ್ಲಿ ಕುಂತು ಅಲ್ಲೇ ಪ್ರಪಂಚವನ್ನು ನೋಡ್ತಾ ಇದ್ದಾನೆ.
ಇವತ್ತು ನೀವು ಮಂತ್ರಿಗಳಾಗಿ ಇವತ್ತು 100 ಮಂದಿ ಬಾಣಂತಿಯರಿಗೆ ಸಾವನ್ನು ಆಗಿದ್ರೆ ಕೂಡ ಯಾವುದೊಂದು ಜಿಲ್ಲಾಸ್ಪತ್ರೆಗೆ ಹೋಗಿ ಭೇಟಿಯನ್ನು ಕೊಡಬೇಕಾಗಿತ್ತು. ಯಾಕೆ ಈ ಸಾವಾಗ್ತಾ ಇದೆ ಅಂತ ನೋಡ್ಕೋಬೇಕಾಗಿತ್ತು. ಎಲ್ಲೆಲ್ಲಿ ಲ್ಯಾಬ್ಸ್ ಆಗಿದೆ ಅಂತ ಹೇಳಿ ತಿಳ್ಕೋಬೇಕಾಗಿತ್ತು. ಯಾವ್ದು ಕೂಡ ತಿಳ್ಕೊಂಡಿಲ್ಲ, ನೋಡಿಲ್ಲ, ಮಾಡಿಲ್ಲ, ಯಾವುದಿಲ್ಲ. ಆದ್ರೆ ಇವತ್ತು ಆರೋಗ್ಯ ಮಂತ್ರಿಯಾಗಿ ಅವರು ಮುಂದಕ್ಕೆ ಆರೋಗ್ಯ ಮಂತ್ರಿಗಳ ಕೆಲಸವನ್ನು ಮಾಡ್ತಾ ಇದ್ದಾರೆ. ನನ್ನ ಇವತ್ತು ಮುಖ್ಯಮಂತ್ರಿಗಳು ಮೊನ್ನೆ ಮೀಟಿಂಗ್ ಅನ್ನು ಕರೆದಿದ್ರು. ಮೀಟಿಂಗ್ ಕರೆದಂತ ಟೈಮಲ್ಲಿ ಅವರು ಮುಖ್ಯಮಂತ್ರಿಗಳು ಅವ್ರ ದಾಟಿಯಲ್ಲಿ ಅವ್ರು ಗಟ್ಟಿಯಾಗಿ ಮಾತಾಡ್ತಾರೆ. ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇದ್ದಂತ ಟೈಮ್ ಮಾತಾಡ್ಲೇಬೇಕು, ಬೇರೆ ಆಪ್ಷನ್ ಏನಿಲ್ಲ. ಆದ್ರೆ ಮುಖ್ಯಮಂತ್ರಿಗಳು ಮಾತಾಡಿದ ಮೇಲೆ ಏನು ಇಂಪ್ಯಾಕ್ಟ್ ಆಗಿದೆ, ಏನು ಆಗಿದೆ ಅನ್ನೋದು ನೋಡಬೇಕಾಗುತ್ತೆ. ಇವತ್ತು ಪುನಃ ನಮಗೆ ಇನ್ನೊಂದು ಬಾಣಂತಿಯರು ಸಾವಾಗಿದಾರ. ಇವತ್ತು 100ಕ್ಕೂ ಹೆಚ್ಚು ಮಂದಿ ಬಾಣಂತಿಯರು ಸಾವಾಗ್ತಾ ಇದ್ರು ಕೂಡ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ 5 ಮಂದಿ ಬಾಣಂತಿಯರು ಸಾವಾಗಿದ್ರು ಕೂಡ ಇವತ್ತು ಮುಖ್ಯಮಂತ್ರಿ ಕರೆದು ಮಾತಾಡಿದಂಥ ಟೈಮಲ್ಲಿ ಕೂಡ ಯಾರು ತಪ್ಪು? ಇವತ್ತು ಎಲ್ಲಿ ಲ್ಯಾಬ್ಸ್ ಆಗಿದೆ? ಡ್ರಗ್ಸ್ ಅಂಡ್ ಲಾಜಿಸ್ಟಿಕ್ಸ್ ಬೇರೆ ಸೊಸೈಟಿಯಲ್ಲಿ ಲ್ಯಾಬ್ಸ್ ಆಗಿದೆನಾ? ನೀವು ಔಷಧಿಗಳು ಖರೀದಿ ಮಾಡೋಂಥ ಸಂದರ್ಭದಲ್ಲಿ ಗುಣಮಟ್ಟದಂಥ ಔಷಧ ಇದೇನೇ ಇಲ್ಲ ಅಂತ ನೋಡ್ಕೋಬೇಕಾಗಿತ್ತಲ್ಲ. ಇವತ್ತಿಂದ ಸಾವಲ್ಲ ಇದು, ಕೇವಲ ಸೆಪ್ಟೆಂಬರ್ ನವೆಂಬರ್ ಸಾವಲ್ಲ ಇದು. ಕಳೆದ 8 ತಿಂಗಳಿಂದ ಮಾರ್ಚ್ನಿಂದ ಸಾವಾಗ್ತಾ ಇದಾವೆ. ಇವತ್ತು ಬಾಣಂತಿಯರೇ ಸಾವಾಗ್ತಿದ್ರು, 8 ತಿಂಗಳಿಂದ ಸಾವಾಗ್ತಾ ಇದಾವ. 8 ತಿಂಗಳಿಂದ ಸುಮಾರಾಗಿ 100ಕ್ಕೂ ಹೆಚ್ಚು ಮಂದಿ ಬಾಣಂತಿಯರು ಸತ್ತಂತ ಟೈಮಲ್ಲಿ ಕೂಡ ಇವರು ಅವಾಗ ಮಾರ್ಚ್ ತಿಂಗಳಲ್ಲಿ ಸತ್ತ ಮೇಲೆ ಬಹಳಷ್ಟು ಕಡೆ ಒಂದು 3-4 ತಿಂಗಳಾದ ನಂತರ ಎದಕ್ಕೋಸ್ಕರವಾಗಿ ಸಾವಾಗಿದೆ ಅಂತೇಳಿ ಆಲ್ರೆಡಿ ಒಂದು ಬೆಂಚ್ ಅನ್ನು ಕಾನ್ಸ್ಟಿಟ್ಯೂಟ್ ಮಾಡಿ ಅಲ್ಲಿ ಒಂದು ತನಿಖಾಧಿಕಾರಿಗಳನ್ನು ನೇಮಿಸಿ ಈ ತನಿಖೆ ಏನಾಗುತ್ತೆ ಅಂತ ನೋಡಿದಂಥ ಟೈಮಲ್ಲಿ ಅಲ್ಲಿ ತನಿಖಾಧಿಕಾರಿಗಳು ಯಾರನ್ನಂತ ನನ್ನ ಡಾಕ್ಯುಮೆಂಟೇಶನ್ ಇಲ್ಲ ನಾನು ತಿಳಿಸಿ ಆ ತನಿಖಾಧಿಕಾರಿಗಳು ಕೊಡ್ತಾರೆ. ಬಿಕಾಸ್ ಆಫ್ ಐ ಫ್ಲೂಡ್ದಿಂದನೇ ಇವತ್ತು ಸತ್ತಾರನ್ನಂಥದ್ದು ಅದ್ರ ವರದಿಯನ್ನು ಕೂಡ ಕೊಡ್ತಾರ. ವರದಿಯನ್ನು ಕೊಟ್ಟ ನಂತರ ಏನು ಮಾಡಿದ್ರು ಇವರು? ಇವತ್ತು ಪಶ್ಚಿಮ ಬೆಂಗಾಲ ಫಾರ್ಮಸ್ಯೂಟಿಕಲ್ ಕಂಪನಿಯನ್ನು ಅವರು ಲ್ಯಾಬ್ಸ್ ಆದಂಥ ಔಷಧಗಳನ್ನು, ಆ ಫಾರ್ಮಸ್ಯೂಟಿಕಲ್ ಕಂಪನಿಯನ್ನು ಯಾರ್ದು ಅದು? ಯಾರು ಅವ್ರ ಹಿಂದ್ಗಡೆ ಇದ್ದಂಥವ್ರು ಯಾರು? ಇವತ್ತು ಎಲ್ಲ ಜವಾಬ್ದಾರಿಯನ್ನು ಮುಖ್ಯಮಂತ್ರಿಗಳು, ಸರ್ಕಾರ, ಮಂತ್ರಿಗಳು ತಗೋಬೇಕಾಗಿತ್ತಲ್ಲ. ಯಾರಿಗೂ ತಗೊಳ್ಳಾರ್ದಂತೆ ಇವತ್ತು ಅವರು ಈ ಔಷಧಿಗಳನ್ನು ಖರೀದಿ ಮಾಡಿ ಔಷಧಿಗಳ ಮೂಲಕ ಇದು ಜನರಿಗೆ ಇವತ್ತು ಅಪಾಯ ಆಗ್ತಾ ಇದೆ, ಪ್ರಾಣ ಕಳ್ಕೊಳ್ತಾ ಇದಾರ. ಆ ಫಾರ್ಮಸ್ಯೂಟಿಕಲ್ ಕಂಪನಿಯನ್ನು ನೀವೇ ಬ್ಯಾನ್ ಮಾಡ್ತೀರಿ. ಏನು ಪಶ್ಚಿಮ ಬಂಗಾಳದ ಫಾರ್ಮಸ್ಯೂಟಿಕಲ್ ಕಂಪನಿಯನ್ನು ನೀವೇ ಬ್ಯಾನ್ ಮಾಡ್ತೀರಿ. ಆ ಬ್ಯಾನ್ ಆದಂಥ ಔಷಧಿಗಳನ್ನು ಮತ್ತೆ ಪುನಃ ಈ ಜನರು ಕೊಡಂತ ಕೆಲಸ ಮಾಡ್ತೀರಿ. ಐ ಫ್ಲೂಡ್ದಿಂದಲೇ ಸತ್ತಾರನ್ನಂಥ ವರದಿಗಳು ಇದ್ರೆ ಕೂಡ ಇವತ್ತು ಏನು ಮಾಡ್ತಾ ಇದ್ರಿ ತಾವು? ಒಂದು ಗೊತ್ತಾಗ್ತಾ ಇಲ್ಲ ಏನು ಮಾಡ್ತಾ ಇದ್ರಿ. ಇನ್ನು ಎಷ್ಟು ಮಂದಿ ಸತ್ತ ಮೇಲೆ ಅವ್ರ ಮಂತ್ರಿಗಳೇನನ್ನ ಯಾವತ್ತು ನಮ್ಮ ಜಿಲ್ಲಾಸ್ಪತ್ರೆಗಳು ಬರ್ತಾರೋ ಗೊತ್ತಿಲ್ಲ. ಅವ್ರು ಏನನ್ನ ಬಡವರ ಪರವಾಗಿ ಕಳಿದ್ರಿಗ್ನ ಆರೋಗ್ಯ ವಿಚಾರದಲ್ಲಿ ಯಾರನ್ನ ಬಡವ್ರನ್ನ ಕಾಪಾಡಬೇಕಂದ್ರಿಗ್ನ ಎಲ್ಲ ಬಾಣಂತಿಯರ ಸಾವು ಇವತ್ತೇನಾಗ್ತಾವ, ಬಾಣಂತಿಯರ ಸಾವನ್ನು ನಿಲ್ಲಿಸಬೇಕಾದ್ರಿಗ್ನ ಇವತ್ತು ತಕ್ಷಣ ಅವರು ಮಂತ್ರಿಗಳು ಜಿಲ್ಲಾಸ್ಪತ್ರೆ ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಬರಬೇಕು, ದಾವಣಗೆರೆ ಹೋಗ್ಬೇಕು, ಪಾವಗಡ ಹೋಗ್ಬೇಕು, ರಾಯಚೂರು ಹೋಗ್ಬೇಕು, ಸಿಂಧನೂರು ಹೋಗ್ಬೇಕು, ಎಲ್ಲ ಆಸ್ಪತ್ರೆಗಳು ಹೋಗ್ಬೇಕು. ಅಲ್ಲಿ ಕುಂತು ಸುಮ್ಮನೆ ಅಲ್ಟೆ ಹೊಡೆಯೋದಲ್ಲ. ಹಂಗಾಗಿ ಇವತ್ತಿನ ಸಂದರ್ಭದಲ್ಲಿ ಇಷ್ಟೇ ನಾನು ಕೇಳ್ತಾ ಇರೋದು. ಇವತ್ತು ಫಾರ್ಮಸ್ಯೂಟಿಕಲ್ ಕಂಪನಿ ಏನು ಪಶ್ಚಿಮ ಬಂಗಾಳದಲ್ಲಿ ಫಾರ್ಮಸ್ಯೂಟಿಕಲ್ ಕಂಪನಿ ಏನು ಇವತ್ತು ಲ್ಯಾಬ್ಸ್ ಆದಂಥ ಡ್ರಗ್ಸ್ ಕೊಟ್ಟು ಇವತ್ತು ಐ ಫ್ಲೂಡಿಂದ ಏನು ಸಾವಾಗ್ತಾ ಇದ್ರು ಅವ್ರಿಗೆಲ್ಲರೂ ಕೂಡ ಪರಿಹಾರ ಈ ರಾಜ್ಯದ ಮುಖ್ಯಮಂತ್ರಿಗಳು ನಾನು ಗಟ್ಟಿಯಾಗಿ ಹೇಳ್ತಾ ಇದ್ದೀನಿ, 1 ಕೋಟಿ ರೂಪಾಯಿ ಪರಿಹಾರ ಹಣವನ್ನು ಕೊಡ್ಬೇಕು. ಯಾರ್ಯಾರು ಇವತ್ತು ಬಾಣಂತಿಯರು ಸತ್ತಾರ ಅವ್ರಿಗೆ 1 ಕೋಟಿ ರೂಪಾಯಿ ಪರಿಹಾರ ಹಣವನ್ನು ಕೊಡ್ಬೇಕು. ಅಕಸ್ಮಿತವಾಗಿ ನಿಮ್ಮ ಕೈಲಿ ಕೊಡಕ್ ಆಗಲ್ಲ ಅಂದ್ರೆ CBIಗೆ ಒಪ್ಪಿಸ್ಬೇಕು. ಇದನ್ನ ಇಲ್ಲಿದ್ರೆ ನಾವು ಸುಮ್ಮನೆ ಬಳ್ಳಾರಿ ಜನರು ಹಿಂಗೆ ನೋಡ್ಕೊಂತ ಕುಂತು ರಾಜ್ಯದಲ್ಲಿ ಇದ್ದಂಥ ಜನರು ಬಡವರು ಆಸ್ಪತ್ರೆಗೆ ಬರುವಂಥ ಟೈಮಲ್ಲಿ ಇವತ್ತು ಆರೋಗ್ಯ ಇಲಾಖೆ ನಾವು ನೋಡಿದ್ವಿ. ಇವತ್ತು ಹತ್ತಿರ 310 ಬೆಡ್ಡೆಡ್ ಆಸ್ಪತ್ರೆ, ಹತ್ರ ತಾಯಿ ಮತ್ತು ಮಗನ ಆಸ್ಪತ್ರೆ ಇವತ್ತು ನಮ್ಮ ಬಳ್ಳಾರಿಯಲ್ಲಿ ಇದೆ. ಇವತ್ತು ಇಡೀ ರಾಜ್ಯದಲ್ಲಿ ತಾಯಿ ಮತ್ತು ಮಗನ ಆಸ್ಪತ್ರೆಗಳಿದಾವ. ನಾನು ಆರೋಗ್ಯ ಮಂತ್ರಿ ಇದ್ದಂಥ ಟೈಮಲ್ಲಿ ಕೂಡ ಇಡೀ ದೇಶದಲ್ಲಿ, ಭಾರತ ದೇಶದಲ್ಲಿ ಇವತ್ತು ತಾಯಿ ಮತ್ತು ಮಗನ ವಿಚಾರದಲ್ಲಿ ಇವತ್ತು 2ನೇ ಸ್ಥಾನದಲ್ಲಿ ಇದ್ದೀವಿ. 2ನೇ ಸ್ಥಾನದಲ್ಲಿದೆ. ತಾಯಿ ಮತ್ತು ಮಗನು ಉಳಿಸೋಂಥ ವಿಚಾರದಲ್ಲಿ ನಾವು ಅವರು ಸುರಕ್ಷಿತವಾಗಿ ಕಾಪಾಡುವಂಥ ವಿಚಾರದಲ್ಲಿ 2ನೇ ಸ್ಥಾನದಲ್ಲಿ ಇದ್ದೀವಿ. ಇವತ್ತು ದೇಶದಲ್ಲಿ ಕೊನೆ ಸ್ಥಾನಕ್ಕೆ ತಲುಪಿದೆ. ಇದು ಕೊನೆಯ ಸ್ಥಾನ. ಇವತ್ತು ಇಷ್ಟೊಂದು ಮರಣ ಆಗ್ತಾ ಇದ್ರೆ ಕೂಡ ಇವತ್ತು ಯಾವುದೇ ಕ್ಯಾರೆ ಅಂತ ಇಲ್ಲ ಮಂತ್ರಿ. ಅವನು ಹೆಂಗಿದಾನಂದ್ರಿಗಿನ ಏನು ಹೇಳ್ತಾರಲ್ಲ, ಆನೆ ಮುಂದೆ ಕೊಳಲು ಬಾರಿಸಿದಂಗೆ ಆಗ್ಬಿಟ್ಟೈತೆ. ಅವನು ದಪ್ಪದ ಚರ್ಮ ಜಾಸ್ತಿ ಆಗಿದೆ. ಆ ದಪ್ಪದ ಚರ್ಮ ಅದು ಏನು ದಪ್ಪ ಆಗಿದೆ ಅನ್ನೋದು ಕಡಿಮೆ ಮಾಡ್ಬೇಕಂದ್ರಿಗಿನ ಇವತ್ತು ಜನರಿಗೆ ಕ್ಷಮೆಯಾಚನೆಯನ್ನು ಕೇಳಬೇಕು. 1 ಕೋಟಿ ರೂಪಾಯಿ ಪರಿಹಾರ ಹಣವನ್ನು ಕೊಡಬೇಕು. ಜೊತೆಲಿ CBIಗೆ ಒಪ್ಪಿಸ್ಬೇಕು. ಯಾರು ತಪ್ಪಿದ್ರೆ ಅವ್ರಿಗೆ ಶಿಕ್ಷೆ ಕೂಡ ಆಗಬೇಕು. ಇವತ್ತು ಎಲ್ಲ ಡಾಕ್ಟರ್ಗಳ ಹತ್ರ ನಾನು ಕೇಳ್ತಾ ಇದ್ದೆ, ಏನು ಎದಕ್ಕೋಸ್ಕರವಾಗಿ ಸಾವಾಗ್ತಾ ಇದೆ ಅಂತೇಳಿ. ಅವ್ರು ಹೇಳ್ತಾ ಇದ್ರು, ರಾಮ್ಲವ್ರೆ ನಾವೆಲ್ಲ ರೀತಿಯಲ್ಲಿ ಕೂಡ ಪ್ರೋಟೋಕಾಲ್ಸ್ ಅನ್ನು ಮೇಂಟೈನ್ ಮಾಡ್ತಾ ಇದೀವಿ. ಸಾವು ಆಗ್ತಾ ಇದೆ ಅಂದ್ರೆ ನಮಗೆ ಭಯ ಆಗ್ತಿದೆ. ನಾವು ಕೆಲಸ ಮಾಡ್ಬೇಕಲ್ಲ, ಯಾಕಂದ್ರೆ ನಮ್ಮ ಹತ್ರ ಡಾಕ್ಟರ್ಗಳಿಲ್ಲ, ನರ್ಸ್ಗಳಿಲ್ಲ, ಅಪಾಯಿಂಟ್ಮೆಂಟ್ಸ್ ಆಗ್ತಾ ಇಲ್ಲ. ಆದಂತವ್ರನ್ನ ಇವತ್ತು ಕೆಲಸ ಬಿಟ್ಟು ಹೋಗ್ತಾ ಇದಾರ. ಇವತ್ತು ಡಾಕ್ಟರ್ಗಳು 24
ತಾಸು ಕೆಲಸ ಮಾಡ್ತಾ ಇದ್ದಾರ. ಆದ್ರೆ ನೀವೇನು ಸರ್ಕಾರದಲ್ಲಿ ಏನು ಮಾಡ್ತಾ ಇದ್ದೀರಾ? ಕತ್ತೆ ಕಾಯ್ತಿದ್ದೀರಾ? ಇದಕ್ಕೆ ಉತ್ತರವನ್ನು ಕೊಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಪರಿಹಾರವನ್ನು ಕೊಡಬೇಕಂದೇಳಿ ಒತ್ತಾಯ ಮಾಡ್ತೀನಿ. CBI ಒಪ್ಪಿಸಬೇಕು. ಯಾರು ತಪ್ಪಿದಸ್ತಿದ್ರು ಫಾರ್ಮಟಿಕ್ಸ್ ಕಂಪನಿನ ಅವರು ಪುನಃ ಅವರು ಜೈಲಿಗೆ ಕಳಿಸುವಂತ ಕೆಲಸ ಆಗಬೇಕು. ಶ್ರೀರಾಮ್ಲು ಇಲ್ಲ ಇದ್ರ ಬಗೆಯಲ್ಲಿ ಶ್ರೀರಾಮ್ಲು ಈಗ ಏನು ತನಿಖಾ ವರದಿ ಕೊಟ್ಟಿದೆಯಲ್ಲ, ಆ ವರದಿನ ನೀವು ಒಪ್ಕೊಳಕ್ ರೆಡಿ ಇದ್ದೀರಾ ಸರ್? ಈಗ ಯಾಕೆಂದ್ರೆ ಈಗ IV ಫ್ಲೂಯಿಡ್ ಇಂದ ಆಗಿರೋದು. ಈಗ ಅವತ್ತು 7 ಜನಕ್ಕೆ ಮಾತ್ರ ಈ ತರ ಎಫೆಕ್ಟ್ ಆಗಿದೆ. ಅದು IV ಫ್ಲೂಯಿಡ್ ಇದು ಕಷ್ಟ ಆಗಿದೆ ಅಂದ್ರೆ ಅದೇ ಬ್ಯಾಚಿನ ಬೇರೆಯವ್ರಿಗೂ ಕೊಟ್ಟಿದಾರಲ್ವಾ ಬೇರೆ ಕಡೆ, ಅಲ್ಲಿ ಯಾಕಾಗಿಲ್ಲ ಸರ್? ಎಲ್ಲ ಕಡೆ ಕೂಡ ಅಲ್ಲ ಇಲ್ಲೇ ಬಳ್ಳಾರಿಯಲ್ಲೇ ವಿಮ್ಸಲ್ಲೂ ಕೊಟ್ಟಿದ್ದಾರೆ, ಉದಾಹರಣೆ ಇಲ್ಲೇನು ಅದೇ ಬೇರೆಯವ್ರಿಗೂ ಕೊಟ್ಟಿದ್ದಾರೆ. ಉದಾಹರಣೆಯಾಗಿ ನೋಡ್ರಿ ಸರ್, ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಮನುಷ್ಯರಲ್ಲಿ ಹ್ಯುಮಿನಿಟಿ ಪವರ್ ಅನ್ನಂಥದ್ದು ಇರ್ತದೆ. ಅಂದ್ರೆ ಹ್ಯುಮಿನಿಟಿ ಪವರ್ ಇದ್ದಂಥ ಟೈಮಲ್ಲಿ ಅವನಿಗೆ ಶಕ್ತಿ ಇರುತ್ತೆ. ಅಂದ್ರೆ ಅವ್ರಿಗೆ ಏನನ್ನ ಎಲ್ಲ ಶಕ್ತಿಗಳಿದ್ರೆ ಅವನು ಮನುಷ್ಯ ಕಾಪಾಡ್ಕೊಂತಾನ. ಆಕಸ್ಮಿಕವಾಗಿ ಈ IV ಫ್ಲೂಯಿಡ್ ಕೊಟ್ಟಂತ ಟೈಮಲ್ಲಿ ಕೂಡ ಅವನು ಬೇರೆ ಬೇರೆ ಅಂಗಾಂಗಗಳು ಏನನ್ನ ವೀಕ್ನೆಸ್ ಇದ್ದಂಥ ಟೈಮಲ್ಲಿ ಪ್ರಾಣವನ್ನು ಕಳ್ಕೊಂತಾರ. ಇವತ್ತು ಬಹಳಷ್ಟು ಮಂದಿ ಸತ್ತವರೆಲ್ಲರೂ ಕೂಡ ಸಿಜರಿನ್ ಮಾಡಿಸ್ಕೊಂಡಂಥವ್ರು. ಇವತ್ತು 5 ಮಂದಿ ಏನು ಸಾವಾಗಿದ್ದಾವೆ ಎಲ್ಲ ಕೂಡ ಸಿಜರಿನ್ ಮಾಡಿಸ್ಕೊಂಡಂಥವ್ರು. ಇವತ್ತು ನ್ಯಾಚುರಲ್ ಡೆಲಿವರಿ ಒಂದು ಕಡೆ ಆಗುತ್ತೆ, ಸಿಜರಿನ್ ಡೆಲಿವರಿ ಒಂದು ಕಡೆ ಆಗುತ್ತೆ. ಈ ನ್ಯಾಚುರಲ್ ಡೆಲಿವರಿ ಆದಂಥವ್ರು ಸಾಯ್ತಾ ಇಲ್ಲ. ಅವ್ರು ನ್ಯಾಚುರಲ್ ಡೆಲಿವರಿ ಆಗ್ತಂದ್ರೆ ಅವ್ರಿಗೆ ಇಮ್ಯುನಿಟಿ ಶಕ್ತಿ ಇರಬಹುದು. ಯಾರ್ಯಾರು ಸಿಜರಿನ್ ಮತ್ತೆ ಹ್ಯುಮ್ಯಾನಿಟಿ ಕಡಿಮೆಯಿಂದ ಸತ್ತರೆ ಕಂಪನಿ ಮೇಲೆ ಯಾಕೆ ಆರೋಪ ಆಗುತ್ತೆ? ಕಂಪನಿ ಅನ್ನಂಥದ್ದು ಹ್ಯುಮಿನಿಟಿನೇ ಬೇರೆ, ಇದು IV ಫ್ಲೂಯಿಡ್ಸೇ ಬೇರೆ. ನಂತರ ಇವತ್ತು ಸಿಜರಿನ್ ಆದಂಥ ಟೈಮಲ್ಲಿ ಡೆತ್ ಆದಂಥದ್ದೇ ಬೇರೆ. ಇವತ್ತು ಉದಾಹರಣೆಯಾಗಿ ನಾನು ಕಂಪ್ಲೀಟ್ ಉದಾಹರಣೆಯಾಗಿ ಕೇವಲ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಒಂದೇ ಅಲ್ಲ, ಇದು ರಾಯಚೂರದಲ್ಲಿ ಆಗ್ತಾ ಇದಾವ, ಇವತ್ತು ದಾವಣಗೆರೆದಲ್ಲಿ ಆಗ್ತಾ ಇದಾವ, ನಂತರ ಪಾವಗಡದಲ್ಲಿ ಆಗ್ತಾ ಇದಾವ, ಸಿಂಧನೂರದಲ್ಲಿ ಆಗ್ತಾ ಇದಾವೆ. ಎಲ್ಲ ಡೆತ್ ಆದಂಥ ಟೈಮಲ್ಲಿ ಸೈಮಲ್ಟೇನಿಯಸ್ ಆಗಿ ಇವತ್ತು ಕೇವಲ ರಾಜಕಾರಣಕ್ಕೋಸ್ಕರ ಮಾತಾಡ್ತಾ ಇಲ್ಲ. ಸರ್ IV ಫ್ಲೂಯಿಡ್ ದಲ್ಲಿ ನೋಡಿ ಸರ್, ಒಂದೊಂದ್ಸರಿ ಹಣೆ ಬಾರ ಅನ್ನಂಥದ್ದು ಇರ್ತದಲ್ಲ, ಹಣೆ ಬಾರ ನೀವೇನು ಇಮ್ಯುನಿಟಿ ಪವರ್ ಅಂದ್ರೆ ಕಂಪನಿ ತಪ್ಪಲ್ಲ. 100ಕ್ಕೆ 100% ಆ ತನಿಖಾ ಅಧಿಕಾರಿಗಳು ಏನು ಇವತ್ತು ಯಾರು ಮೆಡಿಕಲ್ ಕಾಲೇಜಿನ ಇದಕ್ಕಿಂತ ಮುಂಚೆ ಮಾರ್ಚ್ ಅಲ್ಲಿ ಆದಂತ ಇನ್ಸಿಡೆಂಟ್ ಆದ್ಮೇಲೆ ಒಬ್ಬರ ಯಾವುದೋ ಇನ್ಸ್ಟಿಟ್ಯೂಟ್ ಮಾಡಿದಂತ ಟೈಮಲ್ಲಿ ಅವ್ರು ಕ್ಲಿಯರ್ ಆಗಿ ವರದಿ ಕೊಡ್ತಾರ, IV ಫ್ಲೂಯಿಡ್ ಇಂದ ಡೆತ್ ಆಗಿದೆ ಅಂತ ವರದಿ ಕೊಡ್ತಾರ, ಬ್ಯಾನ್ ಮಾಡ್ತಾರ. ಸಪ್ಲೈ ಮಾಡ್ತಾರ. ಏನಂದ್ರೆ ಇದ್ರ ಕೈ ಹಿಂದ್ಗಡೆ ಯಾರು ಇದಾರೆ ಅನ್ನಂಥದ್ದು, ಏನಾಗಿದೆ ಕರಪ್ಷನ್ ಆಗಿದೆ ಅಂತ ಕಂಡುಹಿಡಿಬೇಕಾಗಿದೆ. ಸರ್, ಈಗ ಅಧಿವೇಶನದಲ್ಲಿ ನೋಡ್ರಿ, ಇವತ್ತು ಯತ್ನಾಳ್ ಅವರಾಗಿರ್ಬೋದು, ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ವಿಜೇಂದ್ರ ಅವರಾಗಿರ್ಬೋದು, ಎಲ್ಲರೂ ಸೇರಿದರೆ ಮಾತ್ರ ಪಾರ್ಟಿ. ನಾನು ನಿನ್ನೆ ಮೊನ್ನೆ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರೆ, ಎಂಥ ಪರಿಸ್ಥಿತಿಯಲ್ಲಿ ಕೂಡ ಏನು ಹೈಕಮಾಂಡ್ ಎದುರುಗಡೆ ಇವತ್ತು ಹೋಗಿ ಯತ್ನಾಳ್ ಅವರು ನೋಟಿಸ್ಗೆ ಉತ್ತರವನ್ನು ಕೊಡಬೇಕು ಅಂತೇಳಿ ಅಲ್ಲಿ ಹೋದಂಥ ಟೈಮಲ್ಲಿ ಕೂಡ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ಇವತ್ತು ಎಂಥ ಪರಿಸ್ಥಿತಿಯಲ್ಲಿ ಕೂಡ ಯತ್ನಾಳ್ ಅವರು ಕೂಡ ಪಾರ್ಟಿಯಲ್ಲಿ ಉಳಿಬೇಕು. ಸನ್ಮಾನ್ಯ ವಿಜೇಂದ್ರ ಅವರು ಕೂಡ ಎಲ್ಲರೂ ಕೂಡ ಸೇರಿಕೊಂಡು ಒಗ್ಗಟ್ಟಾಗಬೇಕು. ಇವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ತೊಲಗಿಸಬೇಕಾದ್ರೆ ನಾವೆಲ್ಲರೂ ಕೂಡ ಒಂದಾಗಬೇಕಾಗಿದೆ. ಇವತ್ತು 137 ಸ್ಥಾನಗಳು ಬಂದು ಇಷ್ಟೊಂದು ಜನರು ಪ್ರಾಣ ಹೋಗ್ತಾ ಇದಾವ. ಒಂದು ಕಡೆ ವಕಫ್ ಲ್ಯಾಂಡ್ನಲ್ಲಿ ಇವತ್ತು ಜನರೆಲ್ಲರೂ ಕೂಡ ಮಠಮಾನಿಗಳ ಆಸ್ತಿಯನ್ನು ಕಬಳಿಕೆ ಮಾಡ್ಕೊಂತ ಇದಾರ. ಇವತ್ತು ಇಷ್ಟೊಂದು ಇದ್ದಂಥ ಟೈಮಲ್ಲಿ ಕೂಡ ಸರ್ಕಾರ ಇವತ್ತು ಸಮಾವೇಶಗಳನ್ನು ಮಾಡ್ಕೊತಾ ಇದಾರ. ಸಮಾವೇಶಗಳು ಯಾವ ಪುರುಷಾರ್ಥಕ್ಕೋಸ್ಕರವಾಗಿ ಮಾಡ್ಕೊಂತೀರಿ? ಏನು ED ಅವರು ನಿಮ್ಮನ್ನ ಮುಂದೆ ನಾನು ಮುಟ್ಟಿದ್ರೆ ಇಷ್ಟೊಂದು ಜನಬೆಂಬಲವಿದೆ, ನನಗೆ ಜನಸಂಖ್ಯೆ ಇದೆ ನನ್ನ ಎದುರುಗಡೆ ಅನ್ನಂತ ನೋಡ್ಸೋ ಸಲುವಾಗಿ ನನ್ನ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತೇಳಿ EDನ ಮುಂದೆ ಇನ್ನೊಬ್ಬರು CBI ಅವ್ರನ್ನ ಇಲ್ಲಿದ್ರೆ ಇನ್ನೊಬ್ಬರು ಏನನ್ನ ತೊಂದರೆ ಮಾಡಿದ್ರೆ ನನ್ನ ಮುಖ್ಯಮಂತ್ರಿ ಆಗಿ ನನ್ನ ಮುಟ್ಟಕ್ಕಾಗಲ್ಲ, ನನ್ನ ಇಷ್ಟೊಂದು ದೊಡ್ಡ ಶಕ್ತಿ ಇದೆ ನೋಡ್ಸೋ ಸಲುವಾಗಿ ಇವತ್ತು ಇಷ್ಟೊಂದು ದೊಡ್ಡ ಸಮಾವೇಶಗಳು ಮಾಡ್ತೀರಿ. ಇವತ್ತು ಈ ಸಮಾವೇಶಗಳು ಗೊತ್ತಾಗುತ್ತೆ ಜನರಿಗೆ. ಇವತ್ತು ಇಷ್ಟೊಂದು ದೊಡ್ಡ ಅನಾಹುತ ಆಗ್ತಿದ್ರೆ ನಿಮ್ಮ ಮಂತ್ರಿಗಳು ಬರ್ತಾ ಇಲ್ಲ, ಯಾವ ಪುರುಷಾರ್ಥಕ್ಕೋಸ್ಕರವಾಗಿ ಸಮಾವೇಶಗಳು ಮಾಡ್ಕೊಂತ ಇದ್ರಪ್ಪ ಇವತ್ತು? ಇಷ್ಟು ಮಂದಿ ಬಾಣಂತರ ಸತ್ರ ನಿಮ್ಮ ಮಂತ್ರಿಗಳು ಬಂದಿಲ್ಲ, ಜಿಲ್ಲಾ ಮಂತ್ರಿಗಳು ಬಂದಿಲ್ಲ, ಯಾವನು ಇವತ್ತು ಸತ್ತಂತವ್ರಿಗೆ ಸಾಂತ್ವನ ಹೇಳಿಲ್ಲ, ಅವ್ರಿಗೆ ಪರಿಹಾರವನ್ನು ಕೊಟ್ಟಿಲ್ಲ, ಏನ್ ಸತ್ತಿದ್ದಾರೆ ಅಂತೇಳಿ ಕೇಳಿಲ್ಲ. ಅವನು ಇವತ್ತು ಸಮಾವೇಶ ಮಾಡ್ಕೊಂತಾನೆ. ಸಮಾವೇಶ ಏನಂದ್ರೆ ಅದರ ಬ್ಯಾಕ್ಗ್ರೌಂಡ್ ಬಂದು ನಾಳೆ ED ಆಗಲಿ ನನ್ನ ಮುಖ್ಯಮಂತ್ರಿ ಕೃಷಿ ಆಗಲಿ ಅಲ್ಲಾಡಿಸಬಾರ್ದು, ನಾನು ED ಅವರು ಅರೆಸ್ಟ್ ಮಾಡಬಾರ್ದು. ಇವತ್ತು ಇಷ್ಟು ದಿನಗಳ ಕಾಲ ಮುಖ್ಯಮಂತ್ರಿ ತಪ್ಪು ಮಾಡಿಲ್ಲ ಅಂತ ಹೇಳಿದ EDಯಲ್ಲಿ ರಿಪೋರ್ಟ್ ಕೊಟ್ಟಾರಲ್ಲ. ಇವತ್ತು EDಯಲ್ಲಿ ಕೂಡ ಮುಖ್ಯಮಂತ್ರಿಗಳು ಇವತ್ತು ಬಡವರು ಸೈಟ್ ಅನ್ನು ಹಂಚಿಕೆ ವಿಚಾರದಲ್ಲಿ ಇವತ್ತು ಸುಮಾರು 700 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂತ ಹೇಳಿದಾರಲ್ಲ.
ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಇಷ್ಟೆಲ್ಲ ಅವಾಂತರಗಳಾದರೂ ಹೊಟ್ಟೆ ಬರ್ಲಿಲ್ಲ ಸರ್. ಏನು ಸರ್ ನಾವು ಅವರು ಬಂದಿಲ್ಲ. ಪಾಪ ಅವರು ಏನೋ ವಕ್ಫ್ ಅದಾಲತ್ ಅಂದೇಳಿ ಎಲ್ಲ ಜಿಲ್ಲೆಗಳಲ್ಲಿ ಅಡ್ಡಾಡಿ ಎಲ್ಲ ಕಡೆ ಆಸ್ತಿಗಳೆಲ್ಲ ಕೂಡ ವಕಫ್ ಅನ್ನಂತ ಪಾಣಿಯಲ್ಲಿ ನೋಂದಣಿ ಮಾಡ್ತಾ ಇದಾರ. ಇವತ್ತು ವಕಫ್ ಅಂತೇಳಿ ಪಾಣಿಗಳಲ್ಲಿ ನೋಂದಣಿ ಮಾಡ್ತಾ ಇದಾರೋ, ನಾನು ಇವ್ರಿಗೆ ಮಂತ್ರಿಗಳಿಗೆ ಕೇಳ್ತೀನಿ, ಅಲ್ಲ ಸ್ವಾಮಿ, ಮಠಮಾನ್ಯಗಳ ಆಸ್ತಿ, ಬಡವರ ಆಸ್ತಿ ವಕಫ್ ಅಂತ ಮಾಡ್ತಾ ಇದ್ರಿ. ಇವತ್ತು ನೀವು ನಿಮ್ಮ ಆಸ್ತಿ ಬಹಳಷ್ಟು ಐತಲ್ಲ. ಆ ಜಮೀರ್ ಅಹಮದ್ ಆಸ್ತಿ 100 ಕೋಟಿ ರೂಪಾಯಿ ಆಸ್ತಿ ಐತೆ. ಅವನು ಚನ್ನಪಟ್ಟಣ ಎಲೆಕ್ಷನ್ದಲ್ಲಿ ಹೇಳ್ತಾ ಇದ್ದ, ದೇವೇಗೌಡರ ಆಸ್ತಿಯನ್ನು ನಾನು ಕೊಂಡ್ಕೊಂತೀನಿ, ಕುಟುಂಬ ಆಸ್ತಿಯನ್ನು ನಾನು ಕೊಂಡ್ಕೊಂತೀನಿ, ಕುಟುಂಬವನ್ನು ಕೊಂಡ್ಕೊಂತೀನಿ ಅಂತಿದ್ರು. ಅಲ್ಲಪ್ಪ, ಇಷ್ಟೊಂದು ದೊಡ್ಡ ಆಸ್ತಿ ಇದ್ದಂತ ನಿನ್ನ ಆಸ್ತಿ ಯಾಕೆ ವಫಕ್ ಒಂದೇಳಿ ಹಾಕಿಲ್ಲ, ವಕ್ಫ್ ಒಂದೇಳಿ ನಿನ್ನ ಆಸ್ತಿ ಯಾಕೆ ಆಗ್ಲಿಲ್ಲ? DK ಶಿವಕುಮಾರ್ ಆಸ್ತಿ ಯಾಕಂದ್ರೆ ವಕ್ಫ್ ಒಂದಾಗ್ಲಿಲ್ಲ. ಇವತ್ತು ಬಡವರ ಆಸ್ತಿನೇ ಬೇಕಾಯ್ತಾ ನಿಮ್ಗೆ? ಫಸ್ಟ್ ನಿಮ್ಮ ಲ್ಯಾಂಡ್ ವಕಫ್ ಅನ್ನೋದನ್ನ ಮಾಡುತ್ತ ಕೆಲಸ ಮಾಡ್ರಿ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬೆಂಗಳೂರಲ್ಲಿ ಇದ್ದಂತ ನಮ್ಮ ಬಳ್ಳಾರಿ ಬಗ್ಗೆ ಏನು ಯೋಚನೆ ಇರ್ತಾರೆ? ನಿಮ್ಮ ಕಾಟಾಚೂರಿಗೆ ಮಂತ್ರಿ ಆದಂತವ್ನು ಅವ್ನು ಸುಮ್ಮನೆ ಬಂದಿದ್ದೇನು, ಸುಮ್ಮನೆ ಟೈಮ್ ಪಾಸ್ ಮಾಡಾಕ, ಇಲ್ಲಿ ಏನೇನು ಇದ್ರಿಗೇನ ಬಡ್ಕೊಂಡು ಹೋಗಾಕ ಬಂದಿರ್ತಾನೆ, ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ಏನು ಬರೋದಿಲ್ಲ ಅವನು, ನೆನ್ಪಿಡ್ಕೊಂಡು ಸತ್ರೆ ಬದುಕಲ್ಲ, ಯಾವತ್ತೂ ಬರೋದಿಲ್ಲ ಅವನು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.